ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವೆಯ್ಟೆಲ್ಲ ನೋಡಿ 74 ಅಷ್ಟೇ ಇದೆ ವೆಯ್ಟ್ ಎಲ್ಲ ನೋಡಿದ ಮೇಲೆ ಮತ್ತೆ ಮಾಮೂಲಿ ನೀರೆಲ್ಲ ಕುಡಿದು ವರ್ಕೌಟ್ ಎಲ್ಲ ಆಗಿ ಆಯಿತು. ಈಗ ಜೀರಾ ವಾಟರ್ ಕೂಡ ಮಾಡ್ಕೊಂಡಿದ್ದೇನೆ. ಇವತ್ತು ಮಾರ್ನಿಂಗ್ ಡ್ರಿಂಕ್ ಅಂತೇಳಿ ಜೀರಾ ವಾಟರ್. ಸ್ನಾನ ಆಯಿತು, ಇನ್ನು ತಿಂಡಿ ತಿನ್ನಬೇಕು. ತಿಂಡಿಗೆ ಏನು ಸ್ಪೆಷಲ್ ಅನ್ನೋದನ್ನು ತೋರಿಸ್ತೇನೆ ಇವತ್ತು. ಫ್ರೆಂಡ್ಸ್, ಇಲ್ಲಿ ಇವತ್ತು ನಾನು ಪನ್ನೀರಿಂದ ಬುರ್ಜಿಯನ್ನ ಮಾಡ್ತಾ ಇದ್ದೇನೆ. ಪನ್ನೀರ್ ಬುರ್ಜಿ ಮಾಡಲಿಕ್ಕೆ ಒಂದು ಸ್ವಲ್ಪ ಬಾಣಲೆಗೆ ತುಪ್ಪನ ಹಾಕೊಂಡೆ. ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಪ್ಪ ಹೇಳುವಂಥದ್ದು ತುಂಬಾನೇ ಒಳ್ಳೆ ಕೆಲಸ ಮಾಡ್ತದೆ. ನಾವು ಬಿಸಿನೀರಿಗೆ ಕೂಡ ಒಂದು ಚಮಚ ತುಪ್ಪ ಹಾಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೆಯದು. ಕಾನ್ಸ್ಟಿಪೇಷನ್ಗೆ ಕೂಡ ಅದರಿಂದ ಎಫೆಕ್ಟ್ ಆಗುತ್ತೆ. ತುಪ್ಪನ ಸ್ಕಿಪ್ ಮಾಡಬೇಡಿ, ಹಾಗಂತೇಳಿ ಜಾಸ್ತಿ ತಿನ್ನಬೇಡಿ. 1 ರಿಂದ 2 ಚಮಚದಷ್ಟು ತುಪ್ಪವನ್ನು ಡೈಲಿ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು. ಇಲ್ಲಿ ಬುರ್ಜಿ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದಕ್ಕೊಂದು 1/4 ಚಮಚದಷ್ಟು ಜೀರಿಗೆ ಹಾಕೊಂಡು, ಆಮೇಲೆ ಶುಂಠಿ ಮತ್ತೆ ಬೆಳ್ಳುಳ್ಳಿ 2 ಕೂಡ ಜಜ್ಜಿ ಹಾಕೊಂಡಿದ್ದೇನೆ. ಆಮೇಲೆ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇವನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕರಿಬೇವು ಕೂಡ ಹಾಕೊಂಡಿದ್ದೇನೆ. ಇವಿಷ್ಟು ಫ್ರೈ ಆಗ್ತಾ ಬಂದ ಹಾಗೇನೆ ನೆಕ್ಸ್ಟ್ ನಾವು ಟೊಮೆಟೊವನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ಪೈಸಸ್ ಏನ್ ಬೇಕು ಅದನ್ನೆಲ್ಲ ಹಾಕೊಳ್ಬೇಕು. ಈಗ ಇಲ್ಲಿ ಈರುಳ್ಳಿಗೆ ಸ್ವಲ್ಪ ಹಳದಿ ಪೌಡರ್ನ ಹಾಕೊಂಡಿದ್ದೇನೆ ನಾನು. ಹಳದಿ ಪೌಡರ್, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಅಂದ್ರೆ ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಇಷ್ಟು ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಎಷ್ಟು ಮಾಡ್ತೀರಾ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ತರಕಾರಿ ಎಲ್ಲ ಹಾಕಿದ್ರೆ ಆಯ್ತು. ಇಲ್ಲಿ ನಾನು ಒಂದು ಈರುಳ್ಳಿ ಒಬ್ರಿಗಾಗುವಷ್ಟು ಮಾಡಿದೆ. ನೀವು ಜಾಸ್ತಿ ಜನರಿಗೆ ಬುರ್ಜಿ ಮಾಡ್ಕೊಳ್ತೀರಾ ಅಂದ್ರೆ ತರಕಾರಿ ಟೊಮೆಟೊ ಈರುಳ್ಳಿಯನ್ನ ಜಾಸ್ತಿ ಹಾಕೊಳ್ಳಿ. ಆಮೇಲೆ 1 ಚಮಚದಷ್ಟು ಗರಂ ಮಸಾಲೆಯನ್ನ ಹಾಕೊಂಡಿದ್ದೇನೆ. ಇದಿಷ್ಟು ಫ್ರೈ ಆಗ್ತಾ ಇದ್ದಾಗೇನೆ ಟೊಮೆಟೊವನ್ನ ಹಾಕೊಂಡೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಕೂಡ ಹಾಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಬೇಯಿಸ್ಕೊಳ್ಬೇಕು. ಯಾಕೆಂದ್ರೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು. ತುಂಬಾ ರುಚಿಯಾಗಿರುತ್ತದೆ. ಈ ತರ ನೀವು ಮಾಡ್ಕೊಂಡು ಇಟ್ಟಿತ್ತು ಅಂತ ಹೇಳಿದ್ರೆ ಇದೇ ಒಂದು ಏನು ಬುರ್ಜಿಯನ್ನ ಸ್ಯಾಂಡ್ವಿಚ್ ನೈಟ್ ಡಿನ್ನರ್ಗೆ ಕೂಡ ನೀವು ಸ್ಯಾಂಡ್ವಿಚ್ ಟೈಪ್ ಮಾಡಬಹುದು. ಈ ಒಂದು ಏನು ಪೇಸ್ಟ್ ಇದೆ ಇದನ್ನ ಬ್ರೆಡ್ ಮಧ್ಯೆ ಇಟ್ಕೊಂಡು ತಿನ್ಬಹುದು. ಪನ್ನೀರ್ ಇರೋದ್ರಿಂದ ಹೈ ಪ್ರೋಟೀನ್, ವೆಯ್ಟ್ ಲಾಸ್ಗೆ ಕೂಡ ತುಂಬಾನೇ ಒಳ್ಳೇದು. ನಾನಿಲ್ಲಿ ಇವತ್ತು ಸ್ಪೆಷಲ್ ಆಗಿ ಮಾಡಿದ್ದೇನೆ. ಯಾಕೆ ಡಯಟ್ ಅಂತ ಹೇಳಿದ ಕೂಡಲೇ ನಾವೇನು ಅಕ್ಕಿ ಆಹಾರ ಯಾವುದು ತಿನ್ಲಿಕ್ಕಿಲ್ಲ ಅಂತ ಏನೂ ಇಲ್ಲ. ಕ್ಯಾಲೋರಿ ಡೆಫಿಸಿಟ್ ಡಯಟ್ ಅಂತ ಹೇಳಿದ್ರೆ ಯಾವ ಆಹಾರವನ್ನು ಕೂಡ ತಿನ್ಬೋದು. ನಮ್ಮ ಒಂದು ಇಡೀ ದಿನದಲ್ಲಿ ಎಷ್ಟು ಕ್ಯಾಲೋರಿ ಇದೆ ಅಷ್ಟನ್ನ ನಾವು ಮೇಂಟೈನ್ ಮಾಡಬೇಕು. ಕ್ಯಾಲೋರಿ ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಸೊ 1400 ಕ್ಯಾಲೋರಿ ನಾನು ತಗೊಳ್ಬೇಕಾದದ್ದು. ಅದೇ ರೀತಿ ಯಾವುದೇ ಫುಡ್ ಅನ್ನ ಕೂಡ ಇಲ್ಲಿ ತಗೊಳ್ಬಹುದು. ಪನ್ನೀರನ್ನ ತುರ್ಕೊಂಡು ಹಾಕೊಂಡಿದ್ದೇನೆ. 30 ರಿಂದ 40 ಗ್ರಾಮ್ ಆಗುವಷ್ಟು ಪನ್ನೀರನ್ನ ಯೂಸ್ ಮಾಡಿದ್ದೇನೆ ನಾನಿಲ್ಲಿ. ಒಂದು ದಿನಕ್ಕೆ ಒಬ್ಬರಿಗೆ ಅಂದ್ರೆ 1 kgಗೆ 0.8 ಗ್ರಾಮ್ ಪ್ರೋಟೀನ್ ಬೇಕಂತೆ. ಹಾಗಂದ್ರೆ ಒಬ್ರು ವೆಯ್ಟ್ 70 kg ಇದೆ ಅಂದ್ರೆ 70 ಗ್ರಾಮ್ ಅಷ್ಟು ಪ್ರೋಟೀನ್ ಅನ್ನ ನಾವು ದಿನಕ್ಕೆ ತಗೊಳ್ಬೇಕು. ಪ್ರೋಟೀನ್ ಇಂದ ನಮಗೆ ಎನರ್ಜಿ ಬರುತ್ತೆ, ಹಾಗೆ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಹೇರ್ ಫಾಲ್ ಅಂತದೆಲ್ಲ ಕಂಟ್ರೋಲ್ ಆಗ್ಲಿಕ್ಕೆ ಪ್ರೋಟೀನ್ ಅನ್ನ ಇಂಟೇಕ್ ಮಾಡ್ಕೊಳ್ಬೇಕು. ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು. ಹಾಗೆ ಇವತ್ತು ನಮ್ಮ ಮಂಗಳೂರು ಸ್ಪೆಷಲ್ ನೀರು ದೋಸೆಯನ್ನ ಮಾಡ್ತಾ ಇದ್ದೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ಇದು ಪನ್ನೀರ್ ಬುರ್ಜಿ ಹಾಗೆ ನೀರು ದೋಸೆ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟನೇ ಅಲ್ವಾ. ಅದಕ್ಕೆ ನೀವು ಚಿಕನ್ ಸಾರು ಆ ಥರ ನೀವು ತಿನ್ನುವವರಾಗಿದ್ರೆ ಅದನ್ನು ಕೂಡ ಮಾಡ್ಕೊಂಡು ತಿನ್ಬೋದು. ಯಾವುದೇ ಫುಡ್ ಅಥವಾ ಯಾವುದೇ ಗ್ರೇವಿ ಇರ್ಬೋದು, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಮಾತ್ರ ನೋಡ್ಕೊಂಡು ಹಾಕಿ ನಿಮ್ಮ ಕ್ಯಾಲೋರಿಯನ್ನ ನೀವು ನೋಡ್ಕೊಳ್ಳಿ ಅಷ್ಟೇ. ಹಾಗೆ ಇಲ್ಲಿ 2-3 ದೋಸೆಯನ್ನ ಮಾಡಿಕೊಂಡೆ. ನಾನಿಲ್ಲಿ ಬೆಳಿಗ್ಗೆ ತೆಕ್ಕೊಂಡದು 2 ದೋಸೆಯನ್ನ ತಿನ್ನೋದು, ಅದಕ್ಕಿಂತ ಜಾಸ್ತಿ ತಿನ್ನಲಿಲ್ಲ. ಯಾಕೆಂದ್ರೆ ಒಂದು ನೀರು ದೋಸೆಯಲ್ಲಿ ಒಂದು 76 ಕ್ಯಾಲೋರಿ ಇರುತ್ತೆ ಒಂದು ದೋಸೆಯಲ್ಲಿ. ಸೊ ಕ್ಯಾಲೋರಿ ಕೌಂಟ್ ಮಾಡಿಕೊಂಡು ನಾವು ತಿಂತು ಅಂತ ಹೇಳಿದ್ರೆ ಯಾವ ಫುಡ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿನ್ಬೋದು ನೋಡ್ಕೊಂಡು. ಇಲ್ಲಿ ನಾನು ಇವತ್ತಿನ ನನ್ನ ಫುಡ್ ಹಾಗೆ ಬುರ್ಜಿಯನ್ನ ತಗೊಂಡೆ. 2 ದೋಸೆ ಹಾಗೆ ಇದು ಪನ್ನೀರ್ ಬುರ್ಜಿ ಜೊತೆಗೆ ಒಂದು ಕಪ್ ಟೀ. ತುಂಬಾನೇ ರುಚಿಯಾಗಿರ್ತದೆ. ನಾವು ಡಯಟ್ ಮಾಡ್ತೇವೆ ಅಂತಲೇ ಅನ್ಸೋದಿಲ್ಲ. ನಮ್ಮ ಮಾಮೂಲಿ ಫುಡ್ಡನ್ನೇ ತಗೊಂತಾ ನಾವು ಡಯಟ್ ಮಾಡಬೇಕು. ಯಾಕೆಂದ್ರೆ ಇದು ಲಾಂಗ್ ಟರ್ಮ್ ಡಯಟ್. ಯಾವಾಗ್ಲೂ ಕೂಡ ನಾವು ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ಕಡಿಮೆ ಕ್ವಾಂಟಿಟಿಯನ್ನ ತಿನ್ಬೇಕು. ಯಾವಾಗ್ಲೂ ಕೂಡ ಕಡಿಮೆ ಕ್ವಾಂಟಿಟಿ ತಿಂತು ಅಂತ ಹೇಳಿದ್ರೆ 1 ವಾರ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿತು ಅಂದ್ರೆ ನಿಮ್ಮ ಹೊಟ್ಟೆ ಅದಕ್ಕೆ ಅಡ್ಜಸ್ಟ್ ಆಗ್ತದೆ.
ಕಡಿಮೆ ಕಡಿಮೆ ತಿಂದ ಹಾಗೆ ಮತ್ತು ನಿಮಗೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನನಗೆ ಕೂಡ ಹಾಗೆ ಆಗ್ತದೆ. ಈಗ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ಜಾಸ್ತಿ ತಿಂದಕೊಳ್ಳಿ ಅಪ್ಪ ಹೊಟ್ಟೆ ಫುಲ್ ಆಯಿತು, ಜಾಸ್ತಿ ಆಯಿತು ಅಂತ ಹೇಳಿ ಅನ್ನಿಸ್ತದೆ. ಹಾಗೆ ನೀವು ಮಾಡಿತಂದರೆ ನಿಮ್ಮ ವೆಯ್ಟ್ ಲಾಸ್ ತುಂಬ ಈಸಿಯಾಗಿ ಆಗ್ತದೆ. ಯಾಕೆಂದರೆ ಸ್ವಲ್ಪ ತಿಂದ ಕೂಡಲೇ ನಿಮಗೆ ಹೊಟ್ಟೆ ಫುಲ್ ಆಗ್ತದೆ, ನಿಮ್ಮ ಹೊಟ್ಟೆಗೆ ಸಾಕು ಅನ್ನಿಸಿಬಿಡ್ತದೆ. ಈ 2 ದೋಸೆ ತುಂಬಾ ರುಚಿಯಾಗಿತ್ತು. ಯಾಕೆಂತ ಹೇಳಿದರೆ ಡಯಟ್ ಮಾಡುವಾಗ ಅಕ್ಕಿದಲ್ಲಿ ತಿನ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಯಾವುದು ಮಾಡದೆ ಏನೋ ಓಡಿಸಿದ್ದೇನಾದರೂ ರೆಸಿಪಿಗಳ ಅಥವಾ ಏನೋ ಸ್ಪೆಷಲ್ ಆಗಿ ನಾವು ಡಯಟ್ ರೆಸಿಪಿ ಅಂತ ಹೇಳಿ ಮಾಡಿತ್ತು ಅಂತೇಳಿ ಆಗುವಾಗ ನಮಗೆ ನಮ್ಮ ಮಾಮೂಲಿ ಫುಡ್ಡಿನ ಮೇಲೆ ಕ್ರೇವಿಂಗ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀರು ದಿವಸ ತಿನ್ನಬೇಕು, ನಮ್ಮ ಕಡೆ ಎಲ್ಲ ಪುಂಡಿ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಆ ಥರ ಕ್ರೇವಿಂಗ್ಸ್ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಕ್ರೇವಿಂಗ್ಸಿಗೆ ಸಿಕ್ಕಿತಲ್ವ. ಹಾಗಾಗಿ ಇಲ್ಲಿ ಪ್ರೋಟೀನ್ಗೆ ಪನ್ನೀರ್ ಸಿಕ್ಕಿದೆ, ಪನ್ನೀರ್ ಬುರ್ಜಿ ಹಾಗೆ ದೋಸೆ. ಅದಾದ ನಂತರ ನಾನು ಮಧ್ಯಾಹ್ನಕ್ಕೆ ಅನ್ನವನ್ನೇ ತಿನ್ನೋದು, ಬೇರೆ ಚಪಾತಿ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಚಪಾತಿ ಆ ಥರ ಎಲ್ಲ ತಿಂದರೆ ನನಗೆ ಇಂಡೈಜೇಷನ್ ಆಗುತ್ತೆ. ನಿಮಗೆ ಕೂಡ ಅದು ಪ್ರಾಬ್ಲಮ್ ಇರ್ಬೋದು. ಯಾಕೆಂದರೆ ಇಲ್ಲಿ ನಮ್ಮ ಒಂದು ಪರಿಸರ ಏನಿದೆ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಅನ್ನನೇ ತಿನ್ನೋದು ಮಧ್ಯಾಹ್ನ. ನಮ್ಮ ಒಂದು ರೀಜನ್ ಏನ ಫುಡ್ ತಿಂತೇವೆ ಅದೇ ಫುಡ್ಡನ್ನು ತಿನ್ನಬೇಕು. ಆ ಕಡೆ ನೀವು ಘಟ್ಟದ ಸೈಡು ಆ ಕಡೆ ಎಲ್ಲ ಹೋದರೆ ಜೋಳದ ರೊಟ್ಟಿ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ನೀವು ಮಧ್ಯಾಹ್ನ ಅದನ್ನು ತಿನ್ಬೋದು, ಅನ್ನ ತಿನ್ನದೇ ಇರ್ಬೋದು. ಅವರಿಗೆ ಅದೇ ಅಭ್ಯಾಸ ಆಗಿದೆ ಅಂತ ಆದರೆ ಅದನ್ನೇ ಆ ಫುಡ್ಡನ್ನೇ ತಿನ್ಬೋದು. ಸೊ ಇಲ್ಲಿ ಬೆಂಡೆಕಾಯಿ ಬೋಳು ಹುಳಿ ಮಾಡ್ಕೊಳ್ತಾ ಇದ್ದೇನೆ. ಬೆಂಡೆಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಉಪ್ಪು ಒಂದು ಸ್ವಲ್ಪ ಅರಸಿನ ಹಾಕೊಂಡಿದ್ದೇನೆ. ಆಮೇಲೆ ರುಚಿಗೆ ಒಂದೊಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ. ಅದಾದ ನಂತರ ಬೆಂಡೆಕಾಯಿ ಬೆಂದ ನಂತರ ಒಂದು ಸ್ವಲ್ಪ ತೊಗರಿಯನ್ನು ಬೇಯಿಸ್ಕೊಂಡು ಹಾಕೊಂಡಿದ್ದೇನೆ. ಆಮೇಲೆ ಇದಕ್ಕೊಂದು ಇಂಗಿನ ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ ಒಗ್ಗರಣೆ. ಈ ಒಗ್ಗರಣೆಗೆ ಒಂದು ಸ್ವಲ್ಪ ಇಂಗು ಹಾಕೊಂಡು ಒಗ್ಗರಣೆಯನ್ನು ಹಾಕ್ಕೊಂಡೆ. ತುಂಬನೇ ಪರಿಮಳವಾಗಿರುತ್ತದೆ. ಹಾಗೆ ಇದು ಉಡುಪಿ ಕುಂದಾಪುರ ಸೈಡ್ ಮಾಡುವಂತಹ ಒಂದು ಬೆಂಡೆಕಾಯಿ ಬೋಳು ಹುಳಿ ಅಂತ ಹೇಳ್ಬೋದು. ಇದು ಹಾಕೊಂಡು ಮೊಸರು ಹಾಕೊಂಡು ಅನ್ನ ಹಾಕೊಂಡು ಊಟ ಮಾಡಬೇಕಾದ್ರೆ, ಈ ಮಳೆಯು ಬರಬೇಕಾದ್ರೆ ಸ್ವರ್ಗಕ್ಕೆ ಮತ್ತೆ ಏನಿಲ್ಲ, ಅಷ್ಟು ರುಚಿಯಾಗಿತ್ತು ಊಟ. ಹಾಗೆ ಬೆಳಿಗ್ಗೆ ಮಾಡಿದಂತಹ ಪನ್ನೀರ್ ಬುರ್ಜಿ ಇತ್ತಲ್ಲ, ಅದನ್ನು ಕೂಡ ಊಟಕ್ಕೆ ಸೇರಿಸ್ಕೊಂಡೆ. ಈ ಬೋಳು ಹುಳಿಯನ್ನು ನೀವು ಖಂಡಿತ ಟ್ರೈ ಮಾಡಿ, ನೀವು ಕೂಡ ಇಷ್ಟಪಡ್ತೀರಾ. ಒಳ್ಳೊಳ್ಳೆ ವೆಜ್ ರೆಸಿಪಿಗಳು ನನ್ನ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತದೆ. ನಾವು ಇಲ್ಲಿ ಮಂಗಳೂರು, ಕುಂದಾಪುರ, ಉಡುಪಿ, ದಕ್ಷಿಣ ಕನ್ನಡ ಈ ಸೈಡ್ ಮಾಡುವಂತಹ ಅಡಿಗೆಗಳನ್ನು ತೋರಿಸ್ತೇನೆ. ನಮ್ಮ ಡಯಟಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಇಲ್ಲಿ ತೊಗರಿಬೇಳೆ ಹಾಕಿದ ಕಾರಣ ಅದರಲ್ಲಿ ಪ್ರೋಟೀನ್ ಕೂಡ ಇದೆ. ಹಾಗೆ ಫೈಬರಿಗೆ ಬೆಂಡೆಕಾಯಿ ಅದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡ್ತದೆ. ಮತ್ತು ಯಾವುದೇ ತರಕಾರಿಯನ್ನು ಹಸಿಯಾಗಿಯೇ ತಿಂದರೆ ಮಾತ್ರ ವೆಯ್ಟ್ ಲಾಸ್ ಆಗೋದು ಅಂತ ಏನೂ ಇಲ್ಲ. ನಾವು ಬೇರೆ ಕಾರ್ಬೋಹೈಡ್ರೇಟನ್ನು ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ ಅಷ್ಟೇ. ಜಾಸ್ತಿ ತಿನ್ನೋದಕ್ಕೆ ನಮ್ಮ ಹಸಿವೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಹಸಿ ತರಕಾರಿಯನ್ನು ತಗೊಂಡ್ರೆ ಜಾಸ್ತಿ ಅನ್ನ ತಿನ್ನೋದು ಕಡಿಮೆ ಆಗ್ತದೆ ಅಂತ ಹೇಳಿ ಇಲ್ಲಿ ಅನ್ನ ತಗೊಂಡೆ. ಹಾಗೆ ಪನ್ನೀರ್ ಬುರ್ಜಿಯನ್ನು ಹಾಕ್ಕೊಂಡೆ. ಅದೇ ರೀತಿ ನಾನೇನು ಬೆಂಡೆಕಾಯಿ ಬೋಳು ಹುಳಿ ಮಾಡ್ಕೊಂಡೆಲ್ಲ ಅದನ್ನು ಊಟಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೊಸರು ಮತ್ತೆ ತಗೊಂಡೆ. ನಾನು ಇಲ್ಲಿ ತೋರಿಸ್ಲಿಕ್ಕೆ ಬಿಟ್ಟೋಯ್ತು ನನಗೆ. ಮೊಸರು ತಗೊಂಡಿದ್ದೇನೆ, ಮೊಸರು ಹಾಕಿ ತಿಂದೆ. ತುಂಬಾ ರುಚಿಯಾಗಿತ್ತು ಊಟ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಬೋಳು ಹುಳಿ ಸಖತ್ ಟೇಸ್ಟಿ ಆಗಿತ್ತು. ಊಟ ಮಾಡಿದ್ದು ಸಾರ್ಥಕ ಅಂತ ಅನಿಸ್ತದೆ. ಜೊತೆಗೆ ಸ್ವಲ್ಪ ಸಲಾಡ್ ಅಂತ ಇರಲಿ ಅಂತ ಹೇಳಿ ಕುಕುಂಬರ್ ಇತ್ತು, ಅದನ್ನು ತಗೊಂಡೆ. ಇಲ್ಲಿ ಪ್ರೋಟೀನಿಗೆ ನೋಡಿ ಪನ್ನೀರ್ ಇದೆ, ಹಾಗೆ ತೊಗರಿಯಲ್ಲಿ ಕೂಡ ಪ್ರೋಟೀನ್ ಇದೆ, ನಮಗೆ ಫೈಬರಿಗೆ ತರಕಾರಿ ಇದೆ. ಇದೆಲ್ಲ ಕೂಡ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂತೇಳಿ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ.